ಮಾನ್ಯ ಅಧ್ಯಕ್ಷರೇ, ಅವರು ಹಿರಿಯ ಸದಸ್ಯರಿದ್ದಾರೆ, ಮಾಜಿ ಕೃಷಿ ಸಚಿವರಿದ್ದಾರೆ, ಈಗ ದೆಹಲಿಯ ಪ್ರತಿನಿಧಿನೂ ಇದ್ದಾರೆ ನಮ್ಮ ಸರ್ಕಾರದ ಪರವಾಗಿ. ಅವರು ಹೇಳಿದಂಥ ಎಲ್ಲ ಸಲಹೆ ಸೂಕ್ತವಾಗಿದೆ. ಆದರೆ 4 ಫುಡ್ ಪಾರ್ಕಿನಲ್ಲಿ ಒಂದು ಮಾತ್ರ ಮಾಲೂರಿನಲ್ಲಿ ಸ್ವಲ್ಪ ಮಟ್ಟಿಗೆ ಸಕ್ಸಸ್ಫುಲ್ ಆಗಿದೆ. ಇನ್ನು 3 ಸಹ ಸ್ವಲ್ಪ ಸಮಸ್ಯೆ ಹಿನ್ನೆಲೆ ಇದೆ. ಆದರೆ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎರಡೂ ಗ್ರ್ಯಾಂಟನ್ನು 4-8 ಕೋಟಿಯನ್ನು ಕೊಟ್ಟು ಅದು ಸಕ್ಸಸ್ಫುಲ್ ಆಗಿಲ್ಲ. ಮತ್ತು ನಾವು ಮೂಲಭೂತ ಸೌಲಭ್ಯಕ್ಕೆ ಏನು ನಾವು ಸರ್ಕಾರ ಮಾಡಬೇಕಾಗಿತ್ತು ಅದನ್ನು ಮೊನ್ನೆ ನಾವು ಎಲ್ಲ ಇಲಾಖೆ ಅಧಿಕಾರಿಗಳು, ಡೆವಲಪ್ಮೆಂಟ್ ಕಮಿಷನರ್ನು ಕರೆದು ಮೀಟಿಂಗ್ ಮಾಡಿ ಅವರಿಗೆ ಏನು ಸೂಚನೆ ಕೊಡಬೇಕೋ ಕೊಟ್ಟಿದ್ದೀವಿ. ಮತ್ತು ಹೆಚ್ಚುವರಿಯಾಗಿ ನಾವು ಬೇರೆ 2 ಫುಡ್ ಪಾರ್ಕನ್ನು ಮಾಡಬೇಕು ಅಂತ ಇಂದಿನ ಬಜೆಟ್ನಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ, ವಿಜಯಪುರ ಮತ್ತು ಶಿವಮೊಗ್ಗ. ಅದನ್ನು ಸಹ ಸಕ್ಸಸ್ಫುಲ್ ಆಗಿ ನಾವು ಮಾಡುವಂಥ ಕೆಲಸವನ್ನು ವಿಜಯಪುರದಲ್ಲಿ ಮಾಡ್ತೀವಿ. ಮತ್ತು ಜಯಚಂದ್ರ ಅವರು ನಾನು ಇಬ್ಬರು ಒಟ್ಟಿಗೆ ಡೆಲ್ಲಿನಲ್ಲಿ ಅದರ ಮುಂಚಿತವಾಗಿ ಇಲ್ಲೂ ಒಂದು ಮೀಟಿಂಗ್ ಮಾಡಿ ದೆಹಲಿಯ ಮಂತ್ರಿಗಳನ್ನು ಭೇಟಿ ಮಾಡಿ ಇನ್ನೂ ಅಡಿಷನಲ್ ಆಗಿ ಏನು ಅವರಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ನನಗೆ ನೆನ್ನೆ ಮಾತಾಡಿದಾಗ್ಲೂ. ಅದನ್ನು ನಾನು ಸಹ ಅವ್ರ ಜೊತೆಲಿ ಕೂತ್ಕೊಂಡು ಅವ್ರು 4 ಜನದ್ದು ಕರೆದು ಅವರ ಪ್ರಾಬ್ಲಮ್ ಏನು, ಯಾಕೆ ಈ ಥರ ಅವ್ರು ಡಿಲೇ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಿ ನಮ್ಮಿಂದ ಏನಾದ್ರು ಆಗೋವಂಥ ಸರ್ಕಾರದಿಂದ ಮಾಡೋವಂಥ ಪ್ರೋತ್ಸಾಹ ಏನಿದ್ರೆ ಖಂಡಿತ ಮಾಡ್ತೀವಿ. ಓಕೆ, ಈಗ ಲಿಖಿತ ಮೂಲಕ ಪ್ರಶ್ನೆಗಳು. ದರ್ಶನ್ ಪುಟ್ಟನೆ ತಮ್ಮದು 4 ಬರ್ತಾರೆ, ಆಯ್ತಾ?